ಕೇಂದ್ರ ಮಂತ್ರಿಯಾದರೂ ಎಚ್ಡಿಕೆಗೆ ಆ ಒಂದು ನೋವು. ಬೈ ಎಲೆಕ್ಷನ್ ಹೊಸ್ತಿಲಲ್ಲಿ ಎಚ್ಡಿಕೆ ಖಡಕ್ ನಿರ್ಧಾರ. ಸೇವೆ ಹೆಸರಲ್ಲಿ ಮತ್ತೆ ಫ್ಯಾಮಿಲಿ ಪಾಲಿಟಿಕ್ಸ್. ಜಾತ್ಯತೀತ ಜನತಾದಳ ಕರ್ನಾಟಕದ ಪ್ರಾದೇಶಿಕ ಪಕ್ಷ. ಈ ರಾಜಕೀಯ ಪಕ್ಷ ಈಗ ಬಿಜೆಪಿಯ ನೆರಳಲ್ಲಿ ಚಿಗುರಿಕೊಳ್ಳಲು ಯತ್ನಿಸುತ್ತಿದೆ. ಆದರೆ ಕೇಂದ್ರ ಮಂತ್ರಿಯಾದರೂ ಎಚ್ಡಿಕೆಗೆ ಆ ಒಂದು ನೋವು ಮಾತ್ರ ಕಡಿಮೆಯಾಗುವ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಹಾಗಾದ್ರೆ ಕರ್ನಾಟಕ ವಿಧಾನಸಭೆಯ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಹೊಸ್ತಿಲಲ್ಲಿ ಎಚ್ಡಿಕೆ ಖಡಕ್ ನಿರ್ಧಾರ ತಗೊಂತಾರ. ಏನಿದು ಸೇವೆ ಹೆಸರಲ್ಲಿ ಮತ್ತೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ನೋವು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆ ಒಂದೇ ಒಂದು ನೋವು ಈ ನಿಲ್ಲದಂತೆ ಕಾಡ್ತಾ ಇದೆ. ಕೇಂದ್ರದ ಮಂತ್ರಿಯಾದ್ರೂ ಆ ಒಂದು ನೋವು ಮಾತ್ರ ಎದೆಯಾಳದಿಂದ ಹೋಗ್ತಾ ಇಲ್ಲ. ಹಾಗಾದ್ರೆ ಯಾವುದು ಆ ನೋವು ಅಂದ್ರ ಅದು ಬೇರೆ ಯಾವುದೂ ಅಲ್ಲ, ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯವನ್ನ ರೂಪಿಸಿಕೊಡೋದು. ಅಂದ್ರೆ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ತರೋಕೆ ಆಗ್ತಾ ಇಲ್ವಲ್ಲ ಅನ್ನೋ ನೋವು ಈ ನಿಲ್ಲದಂತೆ ಕಾಡ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ 2018ರಲ್ಲಿ ಕೇವಲ 37 ಸೀಟು ಗೆದ್ದಿದ್ರು ಸಿಎಂ ಆದಂತೆ ಈ ಸಲ ಕೇವಲ 19 ಎಂಎಲ್ಎ ಸೀಟುಗಳನ್ನ ದಳ ಗೆದ್ದಿದ್ರು ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿದ್ದಾರೆ. ಅಂದ್ರೆ ಪಟಾಕಿ ಯಾರ್ದಾದ್ರೇನು ಹಚ್ಚೋರು ನಾವಾಗಿರ್ಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ. ಹೀಗಾಗಿ ಸದ್ಯ ರಾಜ್ಯ ಜೆಡಿಎಸ್ ಪಕ್ಷದ ಎಂಎಲ್ಎಗಳ ಬಗ್ಗೆ ಎಚ್ಡಿಕೆಗೆ ವರಿಯಿಲ್ಲ. ವರಿ ಇರೋದಿಲ್ಲ ಜಸ್ಟ್ ತಮ್ಮ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಮಾತ್ರ. ಚನ್ನಪಟ್ಟಣ ಜೆಡಿಎಸ್ ಪಾಲಿಗೆ ಚಕ್ರವ್ಯೂಹ. ಇಲ್ಲಿ ನಿಖಿಲ್ ನಿಂತ್ರೆ ಮತ್ತೆ ಅಗ್ನಿ ಪರೀಕ್ಷೆ. ಹೌದು ವೀಕ್ಷಕರೇ, 2019ರ ಮಂಡ್ಯ ಎಂಪಿ ಎಲೆಕ್ಷನ್, 2023ರ ರಾಮನಗರ ಎಂಎಲ್ಎ ಎಲೆಕ್ಷನ್ಗಳಲ್ಲಿ ಸೋತಿರೋ ನಿಖಿಲ್ರನ್ನ ಈ ಸಲ ತಮ್ಮಿಂದ ತೆರವಾಗಿರೋ ಚನ್ನಪಟ್ಟಣದಿಂದ ಆ ಕಡೆ ಇಳಿಸಬೇಕು ಅನ್ನೋ ಇಂಟೆನ್ಷನ್ ಕೇಂದ್ರ ಸಚಿವ ಎಚ್ಡಿಕೆಗಿದೆ. ಆದ್ರೆ ಚನ್ನಪಟ್ಟಣದಿಂದ ಡಿಕೆಶಿ ಇಲ್ಲವೇ ಡಿಕೆ ಸುರೇಶ್ ಆ ಕಡೆ ಇಳಿಯೋ ಸಾಧ್ಯತೆ ಇದೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವನ್ನ ಡಿಕೆಶಿ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಇಂಥ ಟೈಮಲ್ಲಿ ನಿಖಿಲ್ರನ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸಿದ್ರೆ ಮತ್ತೆ ಸೋಲೋ ಭೀತಿ ಎಚ್ಡಿಕೆ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಅಂದ್ರೆ ಚನ್ನಪಟ್ಟಣ ಚಕ್ರವ್ಯೂಹವಾಗಿ ಬದಲಾಗಲಿದ್ದು ನಿಖಿಲ್ ಅಲ್ಲಿ ಅಭಿಮನ್ಯುವಿನ ರೀತಿ ಒದ್ದಾಡಬೇಕಾಗುತ್ತೆ. ಹೀಗಾಗಿ ನಿಖಿಲ್ ಬದಲಿಗೆ ಸಿಪಿ ಯೋಗೇಶ್ವರ್ ಇಲ್ಲವೇ ಸಂಸದ ಸಿಎನ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರನ್ನ ಕಣಕ್ಕಿಳಿಸಲು ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಮುಂದಾಗಿರೋ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಬಳಿ ಇರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಮಗನಿಗೆ ಬಿಟ್ಟುಕೊಡಲು ಮುಂದಾಗಿದ್ದಾರೆ. ಆದ್ರೆ ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬಿಟ್ಟುಕೊಟ್ರೆ ಪಕ್ಷದೊಳಗೆ ಮತ್ತು ಪಕ್ಷದ ಹೊರಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋ ಕಳಂಕ ಅಂಟಿಕೊಳ್ಳಬಾರದು ಅಂತೇಳಿ ಎಚ್ಡಿಕೆ ಆರಂಭದಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಶಾಸಕ ಸಿಬಿ ಸುರೇಶ್ ಬಾಬು ಅವರ ಹೆಸರುಗಳನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ಮುನ್ನೆಲೆಗೆ ತರಲಾಗಿತ್ತು. ಆದ್ರೆ ಅಂತಿಮವಾಗಿ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ದಳಪತಿಗಳು ಮುಂದಾಗಿದ್ದಾರೆ. ಈ ನಡುವೆ ನಾನು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಬಡ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂತೇಳಿ ಜೆಡಿಎಸ್ ಮೂಲಗಳೇ ಹೇಳ್ತಿವೆ. ಜಿಟಿಡಿಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ. ಇನ್ನ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸ್ಥಾನ ತೆರವಾಗಿದೆ. ಆ ಸ್ಥಾನಕ್ಕೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಹಿರಿಯ ಶಾಸಕ ಜಿಟಿ ದೇವೇಗೌಡರನ್ನ ತಂದು ಕೂರಿಸುವ ಪ್ಲಾನ್ ನಡೆದಿದೆ. ಈ ಬಗ್ಗೆ ಜೆಡಿಎಸ್ ಆಂತರಿಕ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ. ಮಳೆಗಾಲದ ಅಧಿವೇಶನ ಆರಂಭವಾಗುವ ವೇಳೆಗೆ ಹೊಸ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ನೇಮಕವಾಗಲಿದ್ದು ಜಿಟಿ ದೇವೇಗೌಡ ಅವರು ಆ ಸ್ಥಾನ ಪಡೆಯಲಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಣ್ಣನವರ ಭರ್ಜರಿ ಪ್ಲಾನ್ ಮತ್ತು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.